ಬೆನ್ನು ನೋವು ಅಂತ ಇದ್ರು. ಅದಕ್ಕೆ ಕರ್ಕೊಂಡೋಗಿದ್ರೆ ಆಮೇಲೆ ಎಷ್ಟೆಲ್ಲ ತೇಯಿಸ್ಮೇಲೆ ಆಮೇಲೆ ಗಡ್ಡೆ ಐತಿ ಆಪರೇಷನ್ ಮಾಡೋಕ್ಕಂತ ಅದೇ ಬ್ಲಡ್ ಕ್ಯಾನ್ಸರ್. ತಿರ್ಗಿ ತೆಗೆದಾಕಿದ್ಮೇಲೆ ತಿರ್ಗಿ ಇನ್ನೊಂದ್ಸತಿ ಬಂದಿರೋದು. ಆಮೇಲೆ ಸ್ವಲ್ಪ ನಡೆಯಕ್ಕೇನು ಬರ್ತಾ ಇಲ್ಲ, ಒಬ್ರು ಯಾರನ್ನ ಸಪೋರ್ಟ್ ಇರ್ಬೇಕಾಯ್ತು. ಆಮೇಲೆ ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡಿ ಇಲ್ಲಿ ಬಂದು ನಾವು ಎದ್ದಾಳೋದು, ಆಮೇಲೆ ಸಪೋರ್ಟ್ ಇಟ್ಕೊಂಡು ನಡೀತಾ ಇದ್ರು. ತಿರ್ಗಿ ಇನ್ನೊಂದು ಸತಿ ಬಂದು ತಗೊಂಡು ಹೋದ್ಮೇಲೆ ಇವಾಗೆಲ್ಲ ಫುಲ್ ಅವರೇ ನಡೀತಿದಾರೆ. ನಿಧಾನಕ್ಕೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮಸ್ಕಾರ ಮೇಡಮ್, ನಮ್ಮ ಹೆಸರು ಮಚ್ಚೇಂದ್ರ ಅಂತ. ನಾವು ಇಲ್ಲಿ ಬೆಂಗಳೂರು ಮಾರ್ತಳ್ಳಿಯಿಂದ. ಪೇಷಂಟ್ ಬಂದು ನಮ್ಮ ಅತ್ತೆಯವರು ಅಲ್ಲಿ ಆಂಧ್ರದಲ್ಲೇ ಇರ್ತಾರೆ. ಅವರು ಅನಂತಪುರ ಡಿಸ್ಟಿಕ್. ಅವ್ರ ಹೆಸರು ಸಾಕಮ್ ಅಂತ. 46 ಇರ್ಬೋದು. ಅದಾಗಿ ಒಂದ್ 2 ವರ್ಷ ಆಯ್ತು. ಕ್ಯಾನ್ಸರ್ ಅಂತ ಗೊತ್ತಿಲ್ಲ, ಫಸ್ಟ್ಗೆ ಗಡ್ಡೆ ಐತೆ ಅಂತ ಹಿಂದೆ ಬೆಂದಿಂದೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅದು ಆಪರೇಷನ್ ಮಾಡ್ಬೇಕಂತೇಳಿ ಆಪರೇಷನ್ ಮಾಡಿರೋದು. ತಿರ್ಗಿ ತೆಗೆದಾಕಿದ್ಮೇಲೆ ತಿರ್ಗಿ ಇನ್ನೊಂದ್ಸತಿ ಬಂದಿರೋದು. ತಿರ್ಗಿ 2 ಆಪರೇಷನ್ ಆದ್ಮೇಲೆ ಕ್ಯಾನ್ಸರ್ ಕ್ಯಾನ್ಸರ್ ಐತಂತ ಗೊತ್ತಾಯ್ತು ಮಾತು. ಆಮೇಲೆ ಅಲ್ಲಿ 1-3 ತಿಂಗಳೆಲ್ಲ ನೋಡಿದ್ರು. ಆಮೇಲೆ ಅದು ಹಂಗೆ ಇತ್ತು. ಆಮೇಲೆ ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡಿ ಇಲ್ಲಿ ಬಂದು ನಾವು ಅವ್ರ ಪೇಷಂಟ್ ಹತ್ರ ವಿಡಿಯೋ ಕಾಲ್ ಮಾತಾಡಿ ಆಮೇಲೆ ನಾವು ಟ್ಯಾಬ್ಲೆಟ್ ತಗೊಂಡ್ ಹೋದ್ರಿ ಫಸ್ಟ್ ಟೈಮು. ಆಮೇಲೆ ಸ್ವಲ್ಪ ನಡೆಯಕ್ಕೇನು ಬರ್ತಾ ಇಲ್ಲ, ಒಬ್ರು ಯಾರನ್ನ ಸಪೋರ್ಟ್ ಇರ್ಬೇಕಾಯ್ತು. ಆಮೇಲೆ ಅದಾದ್ಮೇಲೆ ಒಂದ್ಸತಿ ಯೂಸ್ ಮಾಡಿ ಟ್ಯಾಬ್ಲೆಟ್ 45 ಡೇಸ್ ಅವರೇ ಗಾಡಿ ಹಿಡ್ಕೊಂಡು ಇಲ್ಲ ಯಾತೋ ಸಪೋರ್ಟಿಂಗ್ ಹಿಡ್ಕೊಂಡು ನಡೀತಾ ಇದ್ರು. ತಿರುಗಿ ಸೆಕೆಂಡ್ ಟೈಮ್ ತಗೊಂಡೋಗ್ರಿ. ಅವತ್ತು ತಗೊಂಡೋದಾಗ ಪರವಾಗಿಲ್ಲ, ಇವಾಗ ಒಬ್ಬರೇ ನಿಧಾನಕ್ಕೆ ನಡೀತಾ ಇದಾರ. ಇವಾಗ ಗುಣ ಇನ್ನೊಂದ್ಸತಿ ಬಂದೇನೆ, ಚೆನ್ನಾಗೈತಿ, ಪರವಾಗಿಲ್ಲ. ಬೆನ್ನು ನೋವು ಅಂತ ಇದ್ರು. ಅದಕ್ಕೆ ಕರ್ಕೊಂಡೋಗಿದ್ರೆ ಆಮೇಲೆ ಎಷ್ಟೆಲ್ಲ ತೇಯಿಸ್ಮೇಲೆ ಆಮೇಲೆ ಗಡ್ಡೆ ಐತಿ ಆಪರೇಷನ್ ಮಾಡೋಕ್ಕಂತ ಅದೇ ಬ್ಲಡ್ ಕ್ಯಾನ್ಸರ್ ಅಂತ. 2 ಆಪರೇಷನ್ ಆದ್ಮೇಲೆ ಅದು ಕೊಟ್ಟು ಕ್ಯಾನ್ಸರ್ ಐತೆ ಅನ್ನೋದು ಗೊತ್ತಾದ್ಮೇಲೆ ಅದು ಅದು ಮಾಡಿಸಿರೋದು. ಯಾರಿಗಿಲ್ಲ ಮೇಡಮ್, ಅದು ಫಸ್ಟ್ ಇವ್ರಿಗೆ ಡೈಲಿ ಅಂದ್ರೆ ಫಸ್ಟ್ ಟೈಮು ಬಾರಿ ಇಬ್ಬಂದಿ ಆಗ್ತಾ ಇತ್ತು. ವಾಶ್ರೂಮ್ಗೆ ಹೋಗ್ಬೇಕು, ಎದ್ದಾಳ್ಬೇಕಂದ್ರೆ ಕಷ್ಟ. ಒಬ್ಬರ ಕೈಲ್ಗೂ ಎದ್ದಾಳಕ್ ಆಗ್ತಿದ್ದಿಲ್ಲ, ಎದ್ದಾಳ್ಸ್ಬೇಕಾಯ್ತು. ಯಾರನ್ನ ಒಬ್ರು ಇರ್ಬೇಕು ಕಂಪಲ್ಸರಿ. ಆಮೇಲೆ ಒಂದ್ ಟೈಮ್ ತಗೊಂಡ್ ಹೋದ್ಮೇಲೆ ಟ್ಯಾಬ್ಲೆಟ್ಸ್ ಇವು ಯೂಸ್ ಮಾಡಿದ್ಮೇಲೆ ಆಮೇಲೆ ಅವರೇ ಎಲ್ಲ ಎದ್ದಾಳೋದು, ಆಮೇಲೆ ಸಪೋರ್ಟ್ ಇಟ್ಕೊಂಡು ನಡೀತಾ ಇದ್ರು. ತಿರ್ಗಿ ಇನ್ನೊಂದ್ಸತಿ ಬಂದು ತಗೊಂಡ್ ಹೋದ್ಮೇಲೆ ಇವಾಗೆಲ್ಲ ಫುಲ್ ಅವರೇ ನಡೀತಿದಾರೆ. ನಿಧಾನಕ ಇನ್ನೊಂದ್ ಸ್ವಲ್ಪ ಐತೆ ಅಷ್ಟು. ಇವಾಗ ನಡೀತಿದ್ದಿಲ್ಲ ಅಲ್ಲ, ಇವಾಗ ನಡೀತಿದಾರ. ಅದಕ್ಕೆ ಭಾರ ಅನ್ಸಿತ್ತಂತೆ ಮೈಯೆಲ್ಲ. ಇವಾಗ ಡಿಫ್ರೆನ್ಸ್. ಇವಾಗ ನಡೀತಾ ಇದಾರೆ ಇಬ್ರು ನಿಧಾನಕ್ಕೆ, ಪರವಾಗಿಲ್ಲ. ಊಟ ತಿಂಡಿ ಎಲ್ಲ ಚೆನ್ನಾಗ್ ಮಾಡ್ತಾರ. ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟಗ ತಿಂತಿದ್ದಿಲ್ಲ, ಈಗ ನಾವು ಅಲ್ಲ ಅಂತಿದ್ರು. ಇವಾಗ ಏನಿಲ್ಲ, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಪೈನೇನು ಇವಾಗ ಅಂದ್ರೆ ಅದೇ ಎದ್ದಾಳ್ ನೋಡ್ಬೇಕಾದ್ರೆ ಮೈಯೆಲ್ಲ ಒಂಥರ ಭಾರ ಅನ್ಸುತ್ತೆ ಅಷ್ಟೇ, ಅದೊಂದೇ ಇರೋದು. ಡಾಕ್ಟರ್ ಬಂದು ಈಗ ಈ ಟ್ಯಾಬ್ಲೆಟ್ ಯೂಸ್ ಮಾಡಿ ಸತಿ, ಇದಾದ್ಮೇಲೆ ನೆಕ್ಸ್ಟ್ ಟೈಮ್ ಅದು ಎಕ್ಸ್ಟ್ರಾ ತೆಗಿಸ್ಬೇಕಾ ಅಂತ ಹೇಳ್ತೀರಿ, ಇದಕ್ಕೆ ಕಂಪ್ಲೀಟ್ ಮಾಡ್ಲಿ ಅಂತ ಹೇಳಿದ್ರು.